ಬೆಂಗಳೂರಿನ ಜಿಗಣಿಯಲ್ಲಿ ಆಪರೇಷನ್ ಚಿರತೆ ಸಕ್ಸಸ್ ಆಗಿದೆ. ಮನೆಗೆ ನುಗ್ಗಿದ್ದಂತಹ ಚಿರತೆಯನ್ನ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. 5 ಗಂಟೆ ಮನೆ ಒಳಗಡೆ ಕೂತಿತ್ತು ಚಿರತೆ. ಕಂಗಾಲಾಗಿದ್ರು ಜನ. ಕೊನೆಗೂ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಓಡಾಡಿರೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಶಾಲಾ ಮಕ್ಕಳನ್ನ ಗುದ್ದುಕೊಂಡು ಹೋಗಿರೋ ಚಿರತೆ, ಆ ದೃಶ್ಯವನ್ನ ನೋಡ್ತಾ ಇದ್ರಿ. ಚಿರತೆ ನೋಡಿ ಎದ್ನೋ ಬಿದ್ನೋ ಅಂತ ಮಕ್ಕಳು ಓಡಿದ್ದಾರೆ. ಬೆಂಗಳೂರಿನ ಜಿಗಣಿಯಲ್ಲಿ ಮನೆಯೊಂದರಲ್ಲಿ ಚಿರತೆ ನುಗ್ಗಿತ್ತು. 5 ಗಂಟೆ ಮನೆ ಒಳಗಡೆ ಕೂತಿದ್ದ ಚಿರತೆ ಕೊನೆಗೂ ಯಶಸ್ವಿಯಾಗಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಭಾಗದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆಯೇ ಚಿರತೆ ಪ್ರತ್ಯಕ್ಷ ಆಗಿದೆ. ಇಲ್ಲಿನ ನಿವಾಸಿಗಳಿಗೆ ಒಂದಷ್ಟು ಆತಂಕ ಉಂಟು ಮಾಡಿತ್ತು. ಬನ್ನೇರುಘಟ್ಟದಿಂದ ಸುಮಾರು ಒಂದು 6-7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ನಾನು ನಿಮಗೆ ಬಲಭಾಗದಲ್ಲಿ ತೋರಿಸ್ತೇನೆ. ಅಲ್ಲಿರ್ತಕ್ಕಂಥ ಆ ಒಂದು ಕಟ್ಟಡದಿಂದ ಚಿರತೆ ನೇರವಾಗಿ ಜಿಗಿದುಕೊಂಡು ಈ ಒಂದು ಕಾಂಪೌಂಡ್ ಒಳಗಡೆ ಬಂದಿದೆ. ಕಾಂಪೌಂಡ್ ಒಳಗಡೆ ಬಂದು ಈ ಒಂದು ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಇರ್ತಕ್ಕಂತಹ ಏನು ಮಂಜುನಾಥ್ರವರ ಕಟ್ಟಡದಲ್ಲಿ ಇಲ್ಲಿ ಏನು ವೆಂಕಟೇಶ್ ಎಂಬುವರ ಮನೆ ಇಲ್ಲಿದೆ. ಏನು ಇದು ಬೆಳಗ್ಗೆ ಈ ಚಿರತೆ ಎಲ್ಲಿಂದ ಜಿಗಿದುಕೊಂಡು ಬಂದಿದೆ. ಮನೆಯೊಳಗಡೆಗೆ ಬಂದಾಗ ಒಂದು ಕ್ಷಣದಲ್ಲಿ ಅಂದ್ರೆ ಏನು ವೆಂಕಟೇಶ್ ಅವರಿಗೆ ಇದೇನು ನಾಯಿ ಬಂದಿರಬಹುದು. ಅವ್ರ ಮನೆಯ ಮುಂಭಾಗದಲ್ಲಿ ಒಂದು ಪ್ಲೈವುಡ್ ಶೀಟ್ ಅನ್ನು ಕೂಡ ಇರಿಸಲಾಗಿತ್ತು. ನಾಯಿ ಬಂದಿರಬಹುದು ಅಂತ ಅನ್ಕೊಂಡ್ರು. ಅವರು ಟಿವಿ ನೋಡ್ತಾ ಇದ್ದಂಥದ್ದು. ಅಂದ್ರೆ ಇದು ನೋಡಿ ವೆಂಕಟೇಶ್ ಅವರ ಮನೆ. ಇಲ್ಲಿ ಏನು ಪ್ಲೈವುಡ್ ಶೀಟ್ ಅನ್ನ ಇಟ್ಟಿದ್ರು. ಪ್ಲೈವುಡ್ ಶೀಟ್ ಆರಿದ್ದನೆ ಏನು ಚಿರತೆ ಒಳಗಡೆಗೆ ಬಂದಿದೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ನೋಡಿ ಈ ಒಂದು ಪ್ಲೈವುಡ್ ಶೀಟ್ ಆರಿದ್ದೇನೆ ಒಳಗಡೆ ಬಂದಿದೆ. ಆ ಒಂದು ಕ್ಷಣದಲ್ಲಿ ಬಹುಶಃ ನಾಯಿ ಬಂದಿರಬಹುದು ಅಂತ ಏನು ವೆಂಕಟೇಶ್ ಅವರು ಅನ್ಕೊಂಡಿದ್ದಾರೆ. ಆದ್ರೆ ನೋಡ್ತಿದ್ದಂತೆ ಇದು ಚಿರತೆ ಅಂತ ಹೇಳಿ ಕನ್ಫರ್ಮ್ ಆಗಿದ ತಕ್ಷಣ ಧೈರ್ಯ ಮಾಡಿದ್ದೇನೆ ಅವರು ಏನು ಬಾಗಿಲನ್ನು ಹಾಕೊಂಡು ಹೊರಗಡೆಗೆ ಬಂದ್ಬಿಡ್ತಾರೆ. ಅಂದ್ರೆ ವೆಂಕಟೇಶ್ ಮತ್ತು ವೆಂಕಟಲಕ್ಷ್ಮಿ ನೆಲೆಸಿರ್ತಕ್ಕಂತಹ ಮನೆ. ಆ ಚಿರತೆ ನೇರವಾಗಿ ಬಂದಿದ್ದೇನೆ ಈ ಮಂಚದ ಅಡಿ ಸೇರ್ಕೊಳ್ಳುತ್ತೆ. ಮಂಚದ ಅಡಿ ಸೇರ್ಕೊಂಡಿದ ತಕ್ಷಣ ಇವರು ಸುತ್ತಮುತ್ತಲಿನವ್ರಿಗೂ ಕೂಡ ತಿಳಿಸ್ತಾರೆ ಈ ರೀತಿ ಚಿರತೆ ಬಂದಿದೆ ಅಂತೇಳಿ. ಈ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಸುತ್ತಮುತ್ತಲಿನ ಜನಕ್ಕೆ ತಿಳಿಯುತ್ತೆ. ಪೊಲೀಸ್ನವ್ರಿಗೂ ಕೂಡ ವಿಷಯ ತಲುಪುತ್ತೆ. ವೆಂಕಟೇಶ್ ಅವರೇ, ಈ ಒಂದು ಚಿರತೆಯನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಗಾಬರಿ ಆಯ್ತಾ? ಆಮೇಲೆ ಯಾವ ರೀತಿ ಧೈರ್ಯ ಮಾಡಿದ್ರೆ ಬಾಗಿಲು ಹಾಕಿದ್ರಿ? ನಾನು ಬೆಳಗ್ಗೆ 8 ಗಂಟೆಗೆ ಟೀ ಕುಡ್ಕೊಂಡು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಬಾಗಿಲ ಕಡೆಯಿಂದ ಅದು ಜಂಪ್ ಮಾಡಿ ಬಂದ ತಕ್ಷಣ ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ ನಾಯಿ ಏನೋ ಜಂಪ್ ಆಗಿರ್ಬೋದು ಅಂದ್ಕೊಂಡೆ. ಆಮೇಲೆ ನಾನು ಮುಂದೆನೇ ಪಾಸ್ ಆದ ತಕ್ಷಣ ಅವಾಗ ಕನ್ಫರ್ಮ್ ಆಯಿತು ಚಿರತೆ ಅಂತ. ನಮ್ಮ ಮಿಸಸ್ ಆ ಕಡೆ ಟಿವಿ ನೋಡ್ಕೊಂಡು ಟೀ ಕುಡಿತಾ ಇದ್ರು ಅವರು. ಆಮೇಲೆ ನಮ್ಮ ಮಿಸಸ್ ಫಸ್ಟ್ ಹೇಳಿದೆ ಚಿರತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.